ಜನಗಳಿಗೆ ಮಾಡೋದಕ್ ಬೇರೆ ಕೆಲಸ ಇಲ್ಲ ನೋಡಿ. ನಿನಗದೇ ಕೆಲ್ಸ ಅಲ್ವಾ? ಆದ್ಯಾ, ನೀನು ನಿನ್ ದೊಡ್ಡಮ್ಮನ ಸಮರ್ಥಿಸೋದಕ್ಕೆ ಜನರ ಮುಂದೆ ನನ್ನ ವಿಲನ್ ಆಗಿ ಮಾಡ್ಬೇಡ. ಎಲ್ಲದಕ್ಕಿಂತ ಮುಂಚೆ ಬರುವಂತ ತೊಂದ್ರೆನ ಎಲ್ರೂ ಮುಂದೆ ತಗೊಂಡ್ ಹೋಗಿ ತೋರಿಸ್ಬೇಕು ಅಂತ ಇದ್ಯಾ? ಅಂದ್ರೆ ಇದ್ರಲ್ಲಿ ನಿನ್ ಕುತಂತ್ರ ಇದೆ ಅಲ್ವಾ? ನನ್ಗದ್ರ ಅವಶ್ಯಕತೆ ಎಲ್ಲ ಇಲ್ಲ. ಇನ್ನು ಏನ್ ನೋಡ್ತಾ ಇದ್ದೀರಾ? ಆ ಕಪ್ಪನ್ನೆಲ್ಲ ಅವ್ರ ಮುಖದ ಮೇಲೆ ಬಿಸಾಕಿ ಹೋಗಿ ನಿಮ್ ಬಾಯಿ ಶುದ್ಧ ಮಾಡ್ಕೊಳ್ಳಿ. ಹೋಗಿ ಹೋಗಿ. ಇರಿ, ಎಲ್ರೂ ಇರಿ. ಇವಾಗೇನು ಮಾಡಿರೋ ಪಚಡಿಲಿ ಕಹಿ ಜಾಸ್ತಿ ಆಗಿದೆ ಅಷ್ಟೇ ಅಲ್ವಾ? ಮಿಕ್ಕಿರೋದ್ರಲ್ಲಿ ಕಹಿ ಆಗದೆ ಹೋದ್ರೆ ಸರಿ ಹೋಗುತ್ತಲ್ವಾ? ಶಿವರಾಜು, ಅದಕ್ ಬೇಕಾಗಿರೋ ಐಟಮ್ ತಗೊಂಡ್ ಬಾ ಹೋಗು. ನಾನ್ ಕೂಡ ಹೊಡ್ತೀನಿ. ಅಮ್ಮ, ನನ್ ಕೈಲಿ ಆಗ್ತಿಲ್ಲ ಶಿವರಾಜು. ಅತ್ತೆ ತಗೊಳ್ಳಿ. ಆಹಾ, ತುಂಬಾ ಚೆನ್ನಾಗಿದೆಯಮ್ಮ. ಅದ್ಭುತವಾಗಿದೆಯಮ್ಮ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಕಷ್ಟಪಟ್ಟು ಮಾಡ್ದಂತ ಷಡ್ಯಂತ್ರ ಫಲಿಸ್ಲಿಲ್ವಾ? ಇಷ್ಟಪಟ್ಟು ಮಾಡ್ದಂತ ಕೆಲಸ ಯಾವತ್ತಿಗೂ ವಿಫಲ ಆಗಲ್ಲ. ತಾಯಿ ಮಕ್ಕಳಿಗೆ ಹಾಲು ಕೊಡ್ಬೇಕು ಅಂತ ಅನ್ಕೋತಾಳೆ ಹೊರತು ಆ ಹಾಲಲ್ಲಿ ವಿಷ ಬೆರೆಸಲ್ಲ. ನನ್ ಜಾನಕಿ ದೃಷ್ಟಿಲಿ ಈ ಊರ್ನವರೆಲ್ಲ ಅವಳು ಮಕ್ಕಳ ತರಾನೇ. ತಾಯಿ ಬೆಲೆ ಇವಳಿಗೆಲ್ ಗೊತ್ತಾಗುತ್ತೆ ರಾಜು? ಹಬ್ಬದ ಪ್ರಸಾದ ನೋಡಿ ಅಸಹ್ಯ ಪಡ್ಕೋಬಾರ್ದು. ಅದೊಂದು ಔಷಧಿ. ನಿನಗೆ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂದ್ರೆ ಅದೊಂದು ಮೆಡಿಸಿನ್ ಅಷ್ಟೇ ಅಲ್ಲ. ಹಬ್ಬದ ಪ್ರಸಾದ ಮನುಷ್ಯ ತನ್ನ ಜೀವನನ ಹೇಗೆ ರೂಪಿಸ್ಕೋಬೇಕು ಅಂತ ಹೇಳ್ಕೊಡುತ್ತೆ. ಅರ್ಥ ಆಗ್ಲಿಲ್ವಾ? ಹಬ್ಬದ ಪ್ರಸಾದ ಅನ್ನೋದು ಜೀವನದ ಪುಸ್ತಕಕ್ಕೆ ಮೊದಲನೇ ಪಾಠ. ಇವನೇನ್ ಇಷ್ಟೊತ್ತಲ್ಲಿ? ಹಲೋ ಅಶ್ಮಿತಾ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾಳೆ MLA ಬರ್ತಾ ಇದ್ದಾರೆ. ಅವ್ರು ಬರೋ ಸಮಯಕ್ಕೆ ಉಮರ್ ಕೂಡ ಬರ್ತಾರೆ. ನಮ್ಮ ಹತ್ರ ಇರೋ ನಿಧಿನ ತಗೊಂಡು ಹೋಗ್ತಾರೆ. ಆದ್ರೆ ಒಂದು ಸಮಸ್ಯೆ ಇದೆ. ನಾಳೆಗೆ ರಾಜಲಕ್ಷ್ಮಿ ಕೊಟ್ಟಿರೋ ಟೈಮ್ ಕೂಡ ಮುಗಿಯುತ್ತೆ. ಅವಳು ಏನಾದ್ರೂ ಮಾಡಿ ನಮ್ಮ ಗುಟ್ಟನ್ನ ರಟ್ಟು ಮಾಡಿದ್ರೆ ನಮಗೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾಳೆ ರಾಜಲಕ್ಷ್ಮಿನ ನೀನು ಮನೆಯಲ್ಲೇ ಲಾಕ್ ಮಾಡು. ಆ ವಿಷಯನ ನೀವ್ ನನಗ್ ಬಿಡಿ. ಆ ರಾಜಲಕ್ಷ್ಮಿ ಹೊರಗ್ ಹೋಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಿಧಿನ ಮಾರಿ ನಾವು ದುಡ್ಡು ಮಾಡ್ಕೊಳ್ಳೋವರೆಗೂ ಪ್ರತಿಯೊಂದು ವಿಚಾರದಲ್ಲೂ ನಾವು ತುಂಬಾ ಹುಷಾರಾಗಿರ್ಬೇಕು. ಸರಿ, ನಾನ್ ನೋಡ್ಕೋತೀನಿ. ಇದು ಒಂದು ಸುಮ್ನೆ ಅಳ್ತಾನೆ ಇರುತ್ತೆ. ಏನಮ್ಮ ಇದು? ಮಗು ಅಷ್ಟೊಂದು ಅಳ್ತಾ ಇದ್ರು ಯಾಕೆ ಸಮಾಧಾನ ಮಾಡ್ತಾ ಇಲ್ಲ? ಮಗುಗ್ ಏನಾಗಿದೆ ಅಂತ ನೋಡು ಅಸ್ಮಿತಾ. ಅತ್ತೆ, ನನಗೆ ಜ್ವರ ಬಂದಿದೆ. ನಾನು ಎತ್ಕೊಳಕ್ಕಾಗಲ್ಲ. ಎತ್ಕೊಂಡ್ರೆ ನನ್ ಜ್ವರ ಅವಳಿಗೆ ಹೋಗುತ್ತೆ. ಹೌದು, ರಾಜಲಕ್ಷ್ಮಿ ಎಲ್ಲಿ ಹೋಗಿದ್ದಾಳೆ? ಯಾವಾಗ್ಲೂ ಮಗುನ ಎತ್ಕೊಂಡೇ ಸುತ್ತಾ ಇದ್ಲಲ್ವಾ? ಇವಾಗ ಎಲ್ಲಿ ಹೋದ್ಲು? ಎಲ್ಲಿ ಹೋಗಿದ್ರಿ? ಬುದ್ಧಿ ಇದೆಯಾ ನಿಮ್ಗೆ? ಏನಾಯ್ತಮ್ಮ, ಯಾಕೆ ಕಿರಿಸ್ತಾ ಇದೀಯಾ? ಮಗು ಅಷ್ಟು ಅಳ್ತಾ ಇದ್ರು ಒಬ್ರಾದ್ರೂ ನೋಡ್ಕೋಬೇಕು ಅನ್ನೋ ಜ್ಞಾನ ಇಲ್ವಾ? ಅಶ್ಮಿತಾ ಇದ್ದಾಳಲ್ಲ ಅತ್ತೆ. ಅಸ್ಮಿತಾಗೆ ಜ್ವರ ಬಂದಿದ್ಯಂತೆ. ಜ್ವರನಾ? ನಾನ್ ಎತ್ಕೊಂಡ್ರೆ ಇನ್ನೂ ಜೋರಾಗಿ ಅಳ್ತಾ ಇದೆ. ಮಗುಗೆ ನೀನೇ ಅಭ್ಯಾಸ ಆಗಿದ್ಯಾ, ನೀನೇ ನೋಡ್ಕೋಬೇಕಲ್ವಾ?
ನಾನು ಹೇಳಿದ್ದೆ ಅಲ್ವಾ ಮನೇಲೇ ಇದ್ದು ಕೆಲಸ ನೋಡ್ಕೊಂತ. ನಾನು ಹೇಳಿದ ಮಾತನ್ನ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಟ್ಟು ಹೊರಟೋದ್ಯಾ? ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಾ? ಅದ ಆ ರೀತಿ ಅಲ್ಲಮ್ಮ, ಅದೇ ಫಂಕ್ಷನ್ಗೆ ಹೋಗಿದ್ವಿ ನಾವು. ಹಗ್ಲೊತ್ ಹೋಗ್ಬೇಕೇ ಹೊರತು ಇಷ್ಟೊತ್ ರಾತ್ರಿಲಿ ಹೋಗ್ತಾರಾ? ಮನೇಲಿರೋರು ಏನಾದ್ರೂ ಪರವಾಗಿಲ್ವಾ ನಿಮ್ಗೆ? ಇನ್ನೊಂದ್ಸಲ ಹೀಗೆಲ್ಲ ಆದ್ರೆ ಸರಿಗಿರೋದಿಲ್ಲ, ಹೇಳ್ತಾ ಇದ್ದೀನಿ. ಊನಮ್ಮ, ಓನಪ್ಪ, ಅಳ್ಬೇಡ. ಇಲ್ಲಿ ನೋಡು, ನಾನು ಬಂದ್ಬಿಟ್ಟೆ ಅಲ್ವಾ, ಯಾಕೆ ಅಳ್ತಿದ್ಯಾ? ಓನಮ್ಮ. ಹಲೋ ಹಲೋ ಉಮರ್ಜಿ, ಎಲ್ಲಿದ್ದೀರಾ? ನಾವು ಗೆಸ್ಟ್ ಹೌಸ್ ಅಲ್ಲಿ ಇದ್ವಿ. ನಿಮ್ಮ ಫೋನ್ಗೆ ನಾವು ಕಾಯ್ತಾ ಇದ್ವಿ. ನಾಳೆ MLA ಬರ್ತಾ ಇದ್ದಾರೆ. ನೀವು ನಿಧಿನ ನೋಡಿ ದುಡ್ಡು ಕೊಟ್ಟು ನಿಧಿನ ತಗೊಂಡು ಹೋಗಿ. ಓಕೆ ಜಿ. ಭಾವನೋರೆ, ಯಾರ್ ಫೋನ್ ಅದು? ನನ್ ಫ್ರೆಂಡ್. ಅಷ್ಟಕ್ಕೂ ನಿನ್ಗ್ಯಾಕದು? ಸುಮ್ನೆ, ನಿಮ್ ಭಾಷೆ ಬೇರೆ ತರ ಇತ್ತಲ್ಲ. ನಾನು ಕರೆಕ್ಟ್ ಆಗಿ ಮಾತಾಡ್ದೆ, ನಿನ್ ಕಿವಿ ಸರಿ ಇಲ್ಲ, ಅದಕ್ಕೆ ನಿಂಗೆ ಡಿಫರೆಂಟ್ ಆಗಿ ಕೇಳಿಸಿದೆ. ರಾಜಿ, ವಾಸುದೇವ್ ಫೋನ್ ಮಾಡಿದ್ದ. ನಾವ್ ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ನಿಜ ಗೊತ್ತಾಗೋದು. ಸರಿ ಸರ್.